ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಜೊತೆಗೆ ಫಿನಲ್ಗೆ ಹತ್ರನೂ ಕೂಡ ಆಗ್ತಿದೆ. ಇನ್ನೇನು ಹೆಚ್ಚು ದಿನಗಳಿಲ್ಲ ಫೈನಲ್ಗೆ. ಹೀಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಮತ್ತು ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಎಲ್ಲದೂ ಕೂಡ ಇರ್ತದೆ. ಹಾಗೆಯೇ 14ನೇ ವಾರ, ಮುಂದಿನ ವಾರ ಇದು 13ನೇ ವಾರ. 13ನೇ ವಾರಕ್ಕೆ ಯಾರು ಆಟವನ್ನು ನಿಲ್ಲಿಸಿ ಹೋಗ್ತಾರೆ. ಈ ವಾರ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದಾರೆ. ಹಾಗಾದರೆ ಯಾರು ಹೋಗಬಹುದು? ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ಈ ವಾರದ ಎಲಿಮಿನೇಷನಲ್ಲಿ ಒಂದು ಟ್ವಿಸ್ಟ್ ಕೂಡ ಇರಬಹುದು ಅನ್ನುವಂತಹ ಕಲ್ಪನೆ ಈಗಾಗಲೇ ಶುರುವಾಗಿದೆ. ಏನದು ಟ್ವಿಸ್ಟು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಅಂತೇಳಿ ಕರೆಸ್ಕೊಳ್ಳುವಂಥ ಮತ್ತು ಹೆಚ್ಚು ವೀಕ್ಷಕರನ್ನು ಕೂಡ ಸೆಳೆಯುವಂಥ ಸೀಸನ್ ಆಗಿರುವಂಥ ಬಿಗ್ ಬಾಸ್ 11 ಈಗಾಗಲೇ 14ನೇ ವಾರಕ್ಕೆ ಕಾಲಿಡ್ತಾ ಇದೆ. 13ನೇ ವಾರ ಇದು, ಇನ್ನು ಮುಂದೆ 14ನೇ ವಾರ. 82 ದಿನಗಳು ಆಗೋಯ್ತು ಬಿಗ್ ಬಾಸ್ಗೆ. ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಟರ್ನು ಟ್ವಿಸ್ಟು ಅದು ಇದು ಮೇಲೆ ಕೆಳಗೆ ಎಲ್ಲವೂ ಕೂಡ ಆಗೋಯ್ತು. ಈ 14ನೇ ವಾರಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿರುವಂಥ ಹೊತ್ತಲ್ಲಿ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ 4 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. 4 ಸ್ಪರ್ಧಿಗಳು ಕೂಡ ಈಗ ಸಹಜವಾಗಿ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳು ಮತ್ತು ಹೊರಗಡೆ ಇವ್ರು ಯಾರು ಕೂಡ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಸಾಧ್ಯತೆಗಳನ್ನು, ಲೆಕ್ಕಾಚಾರಗಳನ್ನು ಮತ್ತು ಟಾಪ್ ಫೈನಲಿಸ್ಟ್ಗಳು ಆಗಬಹುದು ಅನ್ನುವಂತಹ ಲಿಸ್ಟ್ನಲ್ಲಿ ಇದ್ದಂಥ ಸ್ಪರ್ಧಿಗಳು ಅನ್ನುವಂಥದ್ದು ಮತ್ತಷ್ಟು ಆತಂಕಕಾರಿ ಮತ್ತು ಶಾಕಿಂಗ್. ಹೀಗಿರುವಂಥ ಸ್ಪರ್ಧಿಗಳಿಗೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತೇಳಿ. ಹೌದು, ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಸ್ಟ್ರಾಂಗ್ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಅದು ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಹನುಮಂತ. ಈಗ ಈ 4ರಲ್ಲಿ ಯಾರು ಸ್ಟ್ರಾಂಗ್ ಅಲ್ಲ ನೀವೇ ಹೇಳಿ. 4ಕ್ಕೆ 4 ಜನರು ಕೂಡ ಸ್ಟ್ರಾಂಗು. ತ್ರಿವಿಕ್ರಮು ತನ್ನದೇ ರೀತಿಯಲ್ಲಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸಿರುವಂತಹ ಸ್ಪರ್ಧಿ. ಜೊತೆಗೆ ತನ್ನ ಆಟವನ್ನು ಹೇಗೆ ಆಡಬೇಕು, ಯಾವಾಗ ಏನು ಮಾಡಬೇಕು, ಎಲ್ಲಿ ಹೇಗಿರಬೇಕು, ಜೊತೆಗೆ ಆಟದ ವಿಚಾರದಲ್ಲಿ ಬಂದರೆ ಈತನೇ ಫಿಸಿಕಲ್ ಟಾಸ್ಕ್ಗಳಲ್ಲಿ ಮೇಲುಗೈ. ಇನ್ನು ಮೆಂಟಲ್ ಗೇಮ್ ವಿಚಾರದಲ್ಲಿ ಬಂದರೂ ಕೂಡ ಈತ ಚಾಣಕ್ಯನೇ. ಹಾಗಾಗಿ ಆಟವನ್ನು, ಬಿಗ್ ಬಾಸ್ ಮನೆಯ ಆಟವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದರಲ್ಲಿ ಪರಿಣತನಾಗಿರುವಂತಹ ತ್ರಿವಿಕ್ರಮು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಮಾತಿದೆ. ಇನ್ನು ರಜತ್ತು ನಾಲಿಗೆಗೆ ಬಹುಶಃ ಮೂಳೆ ಇಲ್ಲದ ನಾಲಿಗೆ ಅಂತೇಳಿ ರಜತ್ತಿಗೆನೆ ನೋಡಿ ಹೇಳಿರಬೇಕು. ಆ ಮೂಳೆ ಇಲ್ಲದ ನಾಲಿಗೆ ಹೇಗೆ ಬೇಕಾದರೂ ಹೋಗುತ್ತೆ, ಎಲ್ಲಿವರೆಗೂ ಕೂಡ ಹೋಗುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಾಲಿನವರೆಗೂ ಹೋಗುತ್ತೆ. ಅಷ್ಟು ಕೀಳುಮಟ್ಟಕ್ಕೆ ಇಳಿಯುವಂತಹ ನಾಲಿಗೆಯನ್ನು ಹೊಂದಿರುವಂಥ ರಜತ್ತು ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನ್ಫಿಟ್ ಅಂತ ಹೇಳಿಬಿಟ್ಟು ದೊಡ್ಡ ಜನರ ಅಭಿಪ್ರಾಯ. ಸಾಕಷ್ಟು ಜನ ರಜತ್ ಮಾತನಾಡೋದು ಸರಿ ಇದೆ ಅಂತೇಳಿ ಹೇಳ್ಬೋದು, ಮಾತನಾಡೋದು ಸರಿ ಇರ್ಬೋದು, ಬಟ್ ಮಾತನಾಡುವಂಥ ರೀತಿ, ಮಾತನಾಡುವಂಥ ಪದ ಎಷ್ಟರ ಮಟ್ಟಿಗೆ ಸರಿ ಇದೆ, ಅದು ಆತನ ಸಂಸ್ಕೃತಿಯನ್ನು ಮತ್ತು ಆತನನ್ನು ಬೆಂಬಲಿಸೋರ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಆತ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದವ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದ ಇದ್ದಂಥ ಸ್ಪರ್ಧಿಗಳು ಒಂದು ಭಾಗ ಆದರೆ 50ನೇ ದಿನಕ್ಕೆ ಬಂದಂಥ ಈತನನ್ನು ಬಿಗ್ ಬಾಸ್ ಮನೆಯ ಫೈನಲಲ್ಲೋ ಅಥವಾ ಬಿಗ್ ಬಾಸ್ನ ಟ್ರೋಫಿ ಹಿಡಿಯೋದನ್ನು ನೋಡೋದು ಅಂತ ಹೇಳಿದ್ರೆ ಅದು ಜಗತ್ತಿನ 7ನೇ ಅದ್ಭುತ ಆಗ್ಬೋದು. ಯಾಕಂತ ಹೇಳಿದ್ರೆ ಇಂಥವ್ರಿಗೆ ಟ್ರೋಫಿ ಕೊಟ್ಟರೆ ಅಷ್ಟು ಜನದಿಂದ ಆಡ್ಕೊಂಡು ಬಂದವ್ರಿಗೆ ಏನು ನ್ಯಾಯ ಸಿಕ್ದಂಗೆ ಆಗುತ್ತಲ್ವ. ಈತ ಒಬ್ಬ ಗೇಮ್ ಚೇಂಜರ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಗೇಮ್ ಚೇಂಜರ್ ಆಗಿ ಹೊರಗಡೆ ಹೋಗಬೇಕಾಗುತ್ತೆ. ಈ ವಾರ ಹೋಗದೇ ಇರ್ಬೋದು, ಬಟ್ ಮುಂದಿನ ವಾರ ಹೋಗ್ಬೋದು ಅಥವಾ ಅದರ ಮುಂದಿನ ವಾರ ಹೋಗ್ಬೋದು. ಯಾಕಂದರೆ ಇನ್ನೇನು ಜಾಸ್ತಿ ದಿನಗಳ ಆಟ ಬಾಕಿ ಇಲ್ಲ. ಹೊರಗಡೆ ಕಳಿಸ್ಬೋದು ಅಥವಾ ಫೈನಲಿಸ್ಟ್ ಆಗಿಯೂ ಕೂಡ ಕೊನೆವರೆಗೆ ಕರ್ಕೊಂಡು ಹೋಗಿಯೂ ಕೂಡ ಲಾಸ್ಟ್ ಮೂಮೆಂಟಿಗೆ ತಳ್ಳಿಬಿಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ರಜತ್ತು ಈ ವಾರ ಸೇಫ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ತ್ರಿವಿಕ್ರಮ್ ಕೂಡ ಸೇಫ್ ಆಗ್ತಾರೆ. ಅಲ್ಲಿಗೆ ಇಬ್ಬರು ಸೇಫ್ ಆದರು. ಈಗಿರುವಂಥದ್ದು ಮೋಕ್ಷಿತಾ ಮತ್ತು ಹನುಮಂತ. ಈಗ ನಿಮ್ಮ ಪ್ರಕಾರ ಮೋಕ್ಷಿತಾ ಮತ್ತು ಹನುಮಂತ ಇವರಿಬ್ಬರಲ್ಲಿ ಯಾರು ಹೋಗ್ಬೋದು ಅಂತೇಳಿ ಕಮೆಂಟ್ ಮಾಡಿಬಿಡಿ ನೋಡೋಣ. ಆಮೇಲೆ ಉಳಿದಿದ್ದು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕಿಂತ ಮುಂಚೆ ಅಥವಾ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ, ಈ ಮೋಕ್ಷಿತಾ ಮತ್ತು ಹನುಮಂತ ಇಬ್ಬರಲ್ಲಿ ಯಾರು ಹೋಗ್ಬೋದು ಅಂತೇಳಿ. ನಂಗೆ ಗೊತ್ತು, ಹೆಚ್ಚು ಜನರ ಹೆಸರು ಬರುವಂಥದ್ದು ಮೋಕ್ಷಿತಾ ಅಂತೇಳಿ. ಹನುಮಂತ ಉಳಿತಾರೆ ಅಂತಲೇ ಸಾಕಷ್ಟು ಜನ ಹೇಳ್ತೀರಾ, ಉಳಿಬೇಕು ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತೀರಾ, ನೋ ಡೌಟ್. ಹೌದು, ಅದೇ ರೀತಿ ಆಗಿದೆ ಕೂಡ. ಮೋಕ್ಷಿತಾ ಕಂಪೇರ್ ಮಾಡಿದ್ರೆ ಹನುಮಂತ ಟಾಪ್. ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದೆ ದುರಂತದಿಂದ. ಹೀಗಾಗಿ ಹನುಮಂತನನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರನೂ ಕೂಡ ಉಳಿಸ್ಕೊಳ್ತಾರೆ ಅನ್ನೋದರಲ್ಲಿ ನೋ ಡೌಟ್. ಹನುಮಂತ ಈ ವಾರನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ 14ನೇ ವಾರಕ್ಕೆ ಕಾಲಿಡ್ತಾನೆ. ಇನ್ನು ಕೊನೆಯದಾಗಿ ಉಳಿಯುವಂಥ ಮೋಕ್ಷಿತಾ ಈ ವಾರ ಉಳಿತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಈ ನಾಮಿನೇಷನ್ ಪ್ರಕ್ರಿಯೆಗೆ ಈಗ ಹೊಸದೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ ಶುಕ್ರವಾರ. ಹೌದು, ಶುಕ್ರವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಯ್ಕೆಯಾಗಿದೆ. ಹೊಸ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಗೆ ಭವ್ಯ ಆಯ್ಕೆಯಾಗಿದ್ದರೆ, ಇದೇ ಭವ್ಯ ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ನೇರವಾಗಿ ಐಶ್ವರ್ಯ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಅಲ್ಲಿಗೆ 4 ಜನ ಇದ್ದಂತಹ ನಾಮಿನೇಷನ್ ಆದಂತಹ 4 ಜನ ಸ್ಪರ್ಧಿಗಳ ಜೊತೆಗೆ 5ನೇ ಸ್ಪರ್ಧಿಯು ಕೂಡ ಸೇರಿಕೊಂಡಿದ್ದು ಅದು ಐಶ್ವರ್ಯ. ಹೌದು,
ಐಶ್ವರ್ಯ 5ನೇ ಸ್ಪರ್ಧಿಯಾಗಿ ಈಗ ನಾಮಿನೇಷನ್ ಅಖಾಡಕ್ಕೆ ಸೇರಿಕೊಂಡಿದ್ದಾರೆ. ಅಲ್ಲಿಗೆ ಈಗ ಈ 5ರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ ಅನ್ನುವಂತಹ ಕುತೂಹಲ ಈಗ ಹೆಚ್ಚಾಗಿದೆ. ಅದೇಂಗ್ರಿ ಮೋಕ್ಷಿತ ಉಳಿತಾರ ಇಲ್ವಾ ಅಂತಲೂ ಕೂಡ ಡೌಟಲ್ಲಿ ಹೇಳ್ತೀರಾ ಅಂತೇಳಿ ನೀವು ಕೇಳಿದ್ರೆ ಅಲ್ಲೇ ಇರೋದು ಟ್ವಿಸ್ಟು. ಯಾಕೆ ಅಂತೇಳಿ ಕೇಳಿದರೆ ಈ ವಾರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ವೀಕ್ಷಕರು ವೋಟ್ ಮಾಡೋದಕ್ಕೆ ವೋಟಿಂಗ್ ಲೈನನ್ನು ತೆರೆದಿಲ್ಲ. ಹೀಗಾಗಿ ಈಗ ಒಂದು ಅನುಮಾನ ಮೂಡಿದೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರೂ ಕೂಡ ಹೊರಗಡೆ ಹೋಗೋದಿಲ್ವಾ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವಾರ ಇಬ್ಬರು ಹೊರಗಡೆ ಹೋಗಾಗಿದೆ. ಈ ವಾರ ಹೋಗಬೇಕಾಗಿದ್ದಂತಹ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಪರ್ಧಿ ಕಳೆದ ವಾರನೇ ಸುರೇಶ್ ಮೂಲಕ ಎಕ್ಸಿಟ್ ಆದಂಗಾಗಿದೆ. ಸೊ ದಟ್ ಅಲ್ಲಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ, ವೋಟಿಂಗ್ ಲೈನ್ ಓಪನ್ ಇಲ್ಲದೆ ಇರೋದ್ರಿಂದ. ಹಾಗೆಂದ ಮಾತ್ರಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೆ ಏನಾದರೂ ಈ ವಿಚಾರ ಗೊತ್ತಿದೆಯಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಈಗ ಉಳಿದಿರೋಂಥ 10 ಸ್ಪರ್ಧಿಗಳ ಪೈಕಿ 4 ಮಂದಿ ನಾಮಿನೇಟ್ ಆಗಿದ್ದಾರೆ. 6 ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದರು. ಇವರಲ್ಲಿ ಕ್ಯಾಪ್ಟನ್ ಆಗಿ ಈಗಾಗಲೇ ಐಶ್ವರ್ಯ ಮತ್ತು ಭವ್ಯಗೌಡ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ. ಇದೆಲ್ಲದೂ ಕೂಡ ಒಂದು ಕಡೆ. ಆದರೆ ಇದರ ಮಧ್ಯೆ ವೀಕ್ಷಕರು ವೋಟ್ ಮಾಡೋದಕ್ಕೆ ವೋಟಿಂಗ್ ಲೈನ್ ಕೂಡ ತೆರೆದೇ ಇರೋದ್ರಿಂದ ಈ ವಾರ ಎಲಿಮಿನೇಷನ್ ಇರೋದಿಲ್ಲ. ಅಂತಿಮವಾಗಿ ಎಲಿಮಿನೇಷನ್ ಇಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದಾಗ ಬಹುಶಃ ಇವರ ಮುಖದಲ್ಲಿ ಆಗುವಂಥ ಖುಷಿ ಅದಕ್ಕೆ ಪಾರವೇ ಇಲ್ಲ. ಯಾಕಂತ ಹೇಳಿದ್ರೆ ಇದು ನೆಕ್ ಮೂಮೆಂಟು. ಮೊನ್ನೆ ತ್ರಿವಿಕ್ರಮ್ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಾಗ ಸಾಕಷ್ಟು ಜನ ಅದನ್ನೇ ಹೇಳಿದರು, ಹುಚ್ಚ ಇವನಿಗೆ ಅಂತೇಳಿ. ಭವ್ಯ ಕೂಡ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು, ತಲೆಗೆಲ್ಲ ಕೆಟ್ಟಿದೆಯಾ ಅಂತೇಳಿ. ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಈ ರೀತಿ ಮಾಡ್ದ ಅಂತಲೂ ಕೂಡ ಉಳಿದ ಸ್ಪರ್ಧಿಗಳು ಹೇಳಿದರು. ಹೊರಗಡೆ ಅದೇ ರೀತಿಯಾದಂಥ ಅಭಿಪ್ರಾಯ ಕೂಡ ಇತ್ತು. ಆದರೆ ಇವೆಲ್ಲದರ ನಡುವೆ ಸುರೇಶ್ ಅವರು ಹೊರಗಡೆ ಹೋಗಿರೋದ್ರಿಂದ ಈ ವಾರ ಎಲಿಮಿನೇಷನ್ ಇರೋದಿಲ್ಲ. ಹೀಗಾಗಿ ಈ ಸಂಚಿಕೆಯಲ್ಲಿ 13ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ಈ ನಾಮಿನೇಟ್ ಆದಂಥ ಸ್ಪರ್ಧಿಗಳಿಗೆ ದೊಡ್ಡ ಶಾಕನ್ನೇ ಬಿಗ್ ಬಾಸ್ ಮತ್ತು ಸುದೀಪ್ ಅವರು ಕೊಡ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಒಂದು ಅರ್ಥದಲ್ಲಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅನ್ನೋದು ಖಚಿತವಾಗಿದೆ. ವಿಚಾರ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಗೊತ್ತಿಲ್ಲ. ಹೀಗಾಗಿ 4 ಮಂದಿ ಈಗ ನಾಮಿನೇಷನ್ ಟೆನ್ಷನ್ನಲ್ಲಿದ್ದಾರೆ. ಹಾಗಾದರೆ ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಟ್ವಿಸ್ಟನ್ನು ಕೊಡ್ತಾರೆ. ಕಳೆದ ವಾರ ಅಥವಾ ಕಳೆದ ಕೆಲವು ಸೀಸನ್ಗಳಲ್ಲಿ ಸ್ಪರ್ಧಿಗಳನ್ನು ಸೀಕ್ರೆಟ್ ರೂಮ್ನಲ್ಲಿ ಇರಿಸ್ತಿದ್ರಲ್ಲ, ಆ ರೀತಿ ಏನಾದರೂ ಮತ್ತೆ ಮಾಡ್ತಾರೆ. ಈ ರೀತಿಯಾದಂಥ ಒಂದು ಡೌಟ್ ಕೂಡ ಇದೆ. ಬಟ್ ಆದರೆ ಸದ್ಯಕ್ಕಂತೂ ಅನ್ಡೌಟೆಡ್ಲಿ ನಾಮಿನೇಷನ್ ಇರೋದ್ರಿಂದ ಅವರಿಗೆ ಒಂದು ಶಾಕಿಂಗ್ ಅಂತೂ ಇದ್ದೇ ಇರ್ತದೆ. ಯಾರು ಉಳಿಬೇಕು, ಯಾರು ಹೋಗಬೇಕು, ಯಾರನ್ನು ಸೇವ್ ಮಾಡಬೇಕು, ಈ ರೀತಿಯಾದಂಥ ಒಂದು ಪ್ರಕ್ರಿಯೆಯನ್ನಂತೂ ಸುದೀಪ್ ಮಾಡೇ ಮಾಡ್ತಾರೆ. ಅಂತಿಮವಾಗಿ ಈ ವಾರ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಇರೋದಿಲ್ಲ. ನಾಮಿನೇಷನ್ ಮಾಡಲಾಗಿತ್ತು, ಬಟ್ ಎಲಿಮಿನೇಷನ್ ಇರೋದಿಲ್ಲ ಅನ್ನೋಂಥದ್ದನ್ನು ಸುದೀಪ್ ಘೋಷಣೆಯನ್ನು ಮಾಡ್ಬೋದು. ಅಲ್ಲಿಗೆ ಈ ವಾರವೂ ಕೂಡ ಕ್ಲಿಯರ್ ಆಗುತ್ತೆ. ಅಲ್ಲಿಗೆ ಈ ವಾರ ಒಂದು ಟೆನ್ಷನ್ ಅಂತೂ ಇರೋದಿಲ್ಲ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತೇಳಿ ಹೇಳುವಂಥದ್ದು, ನೀವು ನೋಡುವಂಥದ್ದು. ಬಟ್ಟು ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರವನ್ನು ಕೂಡ ಇದೆ. ಹಾಗಂದ ಮಾತ್ರಕ್ಕೆ ಇನ್ನೇನು ಜಾಸ್ತಿ ಏನದು ಆಟ ಬಾಕಿ ಇಲ್ಲ. ಇನ್ನೂ ಕೂಡ 10 ಜನ ಇದ್ದಾರೆ. ಅಲ್ಲಿ ಉಳಿದವ್ರನ್ನು ಕೂಡ ಹೊರಗಡೆ ಕಳಿಸ್ಲೇಬೇಕಲ್ವಾ. ಇನ್ನೂ ಕೂಡ 5 ಜನ ಹೊರಗಡೆ ಹೋಗಬೇಕು. ಹಾಗಾದರೆ 5 ವಾರ ಬಾಕಿ ಇದೆಯಾ? ಇಲ್ಲ. ಹಾಗಾಗಿ ಮಿಡ್ಲಲ್ಲೂ ಕೂಡ ಶಾಕನ್ನು ಕೊಡಬಹುದು, ಕೊಡಲ್ಲ ಅಂತಲ್ಲ. ಬೇರೆ ರೀತಿಯಾದಂಥ ಟ್ವಿಸ್ಟನ್ನು ಕೂಡ ಕೊಡ್ಬೋದು, ಕೊಡೋಲ್ಲ ಅಂತೇನೂ ಹೇಳೋಕ್ಕಾಗಲ್ಲ. ರಜತನ್ನು ಯಾವ ಗಳಿಗೆಯಲ್ಲಿ ಬೇಕಾದರೂ ಹೊರಗಡೆ ಕಳಿಸ್ಬೋದು. ಆತ ಮಾಡ್ತಿರೋದು, ಆತ ಇರೋವಂಥ ರೀತಿ ನೀತಿಗಳನ್ನು ನೋಡಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ರಜತ್ ಹೊರಗಡೆ ಹೋಗಿಬಿಡ್ಬೋದು. ಹಾಗಿರುವಾಗ ಬಿಗ್ ಬಾಸ್ ಮನೆ ಯಾವ ರೀತಿಯಾದಂಥ ಟ್ವಿಸ್ಟು ಟರ್ನ್ಗಳನ್ನು ಪಡೆಯುತ್ತೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸುರೇಶ್ ವಾಪಸ್ ಬರ್ತಾರೆ ಕೇಳಿದ್ರು, ಸುರೇಶ್ ಕೂಡ ವಾಪಸ್ ಬರುವಂಥ ಸಾಧ್ಯತೆ 100ಕ್ಕೆ 99% ಇಲ್ಲ. 1% ಏನಾದರೂ ಬಂದರೆ. ಹಾಗಿರುವಾಗ ಇಲ್ಲಿ ಬಿಗ್ ಬಾಸ್ ಮನೆಯ ಆಟ ಯಾವ ಕ್ಷಣದಲ್ಲಿ ಯಾವ ರೀತಿ ಹೇಗೆ ಬದಲಾಗುತ್ತೆ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಇನ್ನು ಈ ವಾರದಿಂದ ಬಹುಶಃ ಅಥವಾ ಮುಂದಿನ ವಾರದಿಂದ ಬಹುಶಃ ಹಳೆ ಸ್ಪರ್ಧಿಗಳು, ಅಂದರೆ ಈ ಸೀಸನ್ನ ಹಳೆಯ ಸ್ಪರ್ಧಿಗಳು, ಎಲಿಮಿನೇಟ್ ಆದಂಥ ಸ್ಪರ್ಧಿಗಳು ಬಂದು ಹೋಗ್ಬೋದು. ಅದನ್ನು ಕೂಡ ನೋಡಬಹುದೇನೋ. ಈ ರೀತಿ ಬೇರೆ ಬೇರೆ ಆಯಾಮಗಳನ್ನು, ಬೇರೆ ಬೇರೆ ಟ್ವಿಸ್ಟ್ ಟರ್ನ್ಗಳನ್ನು ಪಡ್ಕೊಂಡು ಬಿಗ್ ಬಾಸ್ ಮುನ್ನಡೀತಾ ಇರುವಂಥದ್ದು, ಜೊತೆಗೆ ವೀಕ್ಷಕರ ಸಂಖ್ಯೆಯನ್ನು ಹೆಚ್ಚು ಸೆಳೀತಾ ಇರುವಂಥದ್ದು, ಇವೆಲ್ಲದೂ ಕೂಡ ಬಿಗ್ ಬಾಸ್ನ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸ್ತಿದೆ. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇಗೆ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅನ್ನುವಂಥದ್ದು. ಎಲಿಮಿನೇಷನ್ ಇಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿ ನಿಮಗೆ ಖುಷಿ ಆಯಿತಾ, ಬೇಜಾರಾಯಿತಾ? ಎಲಿಮಿನೇಷನ್ ಇದ್ದಿದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.